ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ನಡೆಸಿದಂತಹ ಕಾರ್ಯಾಚರಣೆ ತುಂಬ ರೋಚಕವಾಗಿತ್ತು. ಇನ್ನು ಲೂಟಿಕೋರರಿಗೆ ಕೋಟೆ ಕಾರಿನ ಸ್ಥಳೀಯರೇ ಸಾಥ್ ನೀಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರ ಬೆಂಬಲವಿಲ್ಲದೆ ಕೃತ್ಯ ಎಸಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೊಬ್ಬರು ಹೆಲ್ಪ್ ಮಾಡದೆ, ಯಾರೊಬ್ಬರ ಸಹಾಯವನ್ನು ಪಡೆದುಕೊಳ್ಳದೆ, ಅದೇ ರೀತಿಯಾಗಿ CCTV ರಿಪೇರಿ ಮಾಡ್ತಾ ಇರುವಂತಹ ಮಾಹಿತಿಗಳು, ಬ್ಯಾಂಕ್ನಲ್ಲಿ ಓಪನ್ ಆಗಿರುವಂತಹ ಆ ಒಂದು ಡೋರ್ಗಳು ಓಪನ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ರು. ಲೂಟಿಕೋರರಿಗೆ ಕೋಟೆ ಕಾರಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರ ಬೆಂಬಲವಿಲ್ಲದೆ ಈ ಕೃತ್ಯ ಎಸಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಧಿಕಾರಿಗಳು ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅನುಪಮ್ ಅಗ್ರವಾಲ್ ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ದಾರೆ. ಸ್ಥಳೀಯರು ಸಾಥ್ ಕೊಟ್ಟಿದ್ರಿಂದಲೇ ಇಂತಹ ಒಂದು ದರೋಡೆ ನಡೆಸೋದಕ್ಕೆ ಸಾಧ್ಯವಾಯಿತು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. BNS ಮತ್ತು ಆರ್ಮ್ಸ್ ಆಕ್ಟ್ ಡಿಫರೆಂಟ್ ಸೆಕ್ಷನ್ ಪ್ರಕಾರ ದಾಖಲು ಮಾಡಿ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ದಿವಸ ಹಿಂದೆ 17 ತಾರೀಕೆ ನಮ್ಮ ಮಂಗಳೂರು ಸಿಟಿನ ಉಳ್ಳಾಲ್ ವ್ಯಾಪ್ತಿಯಲ್ಲಿ ಒಂದು ಅತಿ ದೊಡ್ಡ ಪ್ರಮಾಣದ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಂದು ಡಕಾತಿ ಕೇಸ್ ರಿಪೋರ್ಟ್ ಆಯಿತು. ಸೊ ನಂತರ ಈ ಕೇಸ್ಗೆ ನಾವು ಉಳ್ಳಾಲಲ್ಲಿ BNS ಮತ್ತು ಆರ್ಮ್ಸ್ ಆಕ್ಟ್ ಡಿಫರೆಂಟ್ ಸೆಕ್ಷನ್ ಪ್ರಕಾರ ದಾಖಲು ಮಾಡಿ ಕೇಸು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಈ ಕೇಸಲ್ಲಿ ರಿಪೋರ್ಟೆಡ್ ಅಮೌಂಟ್ ಅರೌಂಡ್ 12 kg ಗೋಲ್ಡ್ ಆ್ಯಂಡ್ ಅರೌಂಡ್ 15 lakh ಕ್ಯಾಶ್. ಸೊ ಇನಿಷಿಯಲ್ ಸ್ಟೇಜಲ್ಲಿ ಈ ಕೇಸಲ್ಲಿ ನಮಗೆ ಯಾವುದೂ ಒಂದು ಕ್ಲೂ ಇರಲಿಲ್ಲ. ಆ್ಯಂಡ್ ಆದರೆ ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಕೇಸ್ ಆ್ಯಂಡ್ ಅವರ್ ಟೀಮ್ಸ್ ಆ್ಯಂಡ್ ಅವರ್ ಆಫೀಸರ್ ಸ್ಟಾಫ್ ಎವ್ರಿ ಒನ್ ರೋಸ್ ಟು ದ ಒಕೇಶನ್. ನಾವು ನಮ್ಮ ಹತ್ತಿರ ಇರೋದು ಮಾಹಿತಿಯಿಂದ ನಾವು ಫರ್ದರ್ ಡೆವಲಪ್ ಮಾಡಿದ್ದೀವಿ. ಒಂದು ಕಾರನ್ನು ಆ ಕೇಸಲ್ಲಿ ಬಳಕೆ ಆಗಿತ್ತು. ಆ ಕಾರ್ ಅದು ನಾವು ಆಧಾರ ಮೇಲೆ ಮತ್ತು ಬೇರೆ ಬೇರೆ ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಫಾರ್ಮೆಂಟ್ಸ್ ಮಾಹಿತಿ ಆಧಾರ ಮೇಲೆ ನಮ್ಮ ಒಂದು ಮಾಹಿತಿ ಎಸ್ಟಾಬ್ಲಿಷ್ ಆಯಿತು ದಟ್ ದ ಟೀಮ್ ಕೇಮ್ ಫ್ರಮ್ ಮುಂಬೈ. ಸೊ